स्वागत है आपका यस न्यूज़ कर्नाटक एक्सप्रेस में। मैं आपके साथ सुफियान हूं। आइए आज की खबर पर नजर डालते हैं। ಹಾಂ ಈಗ ಮೊನ್ನೆ ಬಜೆಟ್ ನೀವು ನೋಡ್ರಿಲ್ಲ ಮಾಧ್ಯಮದವರೆಲ್ಲ ನೋಡಿ, ಅದು ಪ್ರಧಾನಿಗಳು ಕಿಟ್ ಕೊಡ್ಬೇಕಾದ್ರೆ ಪ್ರಧಾನಿಗಳು ಎಂದರೆ ಮುಸ್ಲಿಮ್ಸ್ಗೆ ಎಲ್ಲಿ ಬೈದಿದ್ದು ಕೇಳಿರಿ ನೀವು? ಮುಸ್ಲಿಂ ಸಮಾಜಕ್ಕೆ ಎಂದರೆ ಪ್ರಧಾನಿಗಳು ಮಾತಾಡಿದ ಒಂದು ವಿಷಯ ಕೇಳಿರಿ? ಯಾರು ಯಾವ ಸಾಹೇಬ್ ಮಾಡಿಲ್ಲ ನಮ್ದು? ಯಾವ ಸಾಹೇಬ್ ಏನು ಮುಸ್ಲಿಂ ಬೈದ್ರ? ಎಂದೂ ಜೀವನದಲ್ಲಿ ಮುಸ್ಲಿಂ ಜಾತೀಯತೆ ಮಾತನಾಡ ಎಂದೂ ಮಾಡಿಲ್ಲ ಪ್ರಧಾನಮಂತ್ರಿಗಳು. ಅದು ಕಿಟ್ಟು ಕೊಡೋ ಧರ್ಮದ. ಇವತ್ತೆಲ್ಲ ಕಡೆ ಹೋಗ್ಯಾರ, ದೊಡ್ಡ ದೊಡ್ಡ ದರ್ಗಾಕ್ಕೆ ಹೋಗ್ಯಾರ ಪ್ರಧಾನಿ ಮಂತ್ರಿಗಳು. ಯಾವ ಶಾಸಕರು? ಯಾವ ಶಾಸಕರು? ಯಾರು ಯಾರು ಬಿ ಎಫ್ ಶಾಸಕರು? ನೋಡಿ, ಮುಸ್ಲಿಂ ಓಟ್ ಹಾಕ್ಬಾರ್ದು. ಮತ್ತು ನೀವು ಅಲ್ಲಿಗೆ ತಂದು ನಿಂದಿಸ್ತಾರೆ. ನಾನು ಸುತ್ತಿ ಬುತ್ತಿ ತಂದು ಅಲ್ಲಿಗೆ ನಿಂದಿಸ್ಬೇಡ್ರಿ ಅನ್ಕ. ಈಗ ಅದೈತಿ ಮುಂದಿನ ದಿನಮಾನಗಳಲ್ಲಿ ಪಿಕ್ಚರ್ ಅಭಿ ಬಹುತ್ ಬಾಕಿ. ಏನಂತ ಏನು ಮಾಡ್ಯಾರ್ರಿ? ಹೋಲ್ಬಿಡು. ಈಗ ನಿಮ್ಮ ಸುಪ್ರೀಂ ಕೋರ್ಟ್ಗೆ ಬಂದ್ಬಿಡೋಣ ನಾವು. ನೋಡ್ರಿ, ಅವ್ರು ಹೇಳಿದಕ್ಕೆ ಅವ್ರ ತಲೆ ಮ್ಯಾಗ ಒಂದು ಕಲ್ಲು ಹಾಕೊಂಡಾರ. ಮತ್ತು ನನ್ನ ಬೈಲಿ ಯಾಕೆ ಹೇಳಿಸ್ತೀರಿ ದಯಮಾಡಿ? ನೋಡಿ, ನೀವು ಕೂಡ ಸಾಕಾಗಷ್ಟು ಫೈಟ್ ಮಾಡಿದವ್ರಿಗೆ ಇವ್ರು ಬರ್ತಾ ಇರೋದು ವಿಜೇಂದ್ರ ಅವ್ರು ಬರ್ತಾ ಇರೋದು ಮಾತ್ರ ಉಚ್ಚಾಟನೆ ನಂತರ ಪ್ರಪ್ರಥಮವಾಗಿ ಬರ್ತಾ ಇರೋದು. ಅವರ ಒಂದು ಪ್ರತಿರೋಧ, ಅವರ ಅಭಿಮಾನಿಗಳ ಒಂದು ಬಿಸಿ ಇದನ್ನ ಯಾತ್ರೆ ತಟ್ಟುತ್ತೆ ಅಂತ ಅನ್ಸುತ್ತೆ. ನೋಡಿ, ಯಾವ ಕಾಲಕ್ಕೂ ಆಗಂಗಿಲ್ಲ. ಇದು ಭಾರತೀಯ ಜನತಾ ಪಕ್ಷ. ನಮ್ಮ ಕಾರ್ಯಕರ್ತರು ಭಾಳ ಹುಮ್ಮಸ್ಸದಿಂದ ಇವು ಸನ್ಮಾನ್ಯ BY ವಿಜೇಂದ್ರ ಅವ್ರನ್ನ ಸ್ವಾಗತ ಮಾಡ್ಕೊಳ್ಳೋಕ್ಕೆ ಅಂಥ ಘಟನೆ ಯಾವುದೂ ಆಗಕ್ಕೆ ಸಾಧ್ಯನೇ ಇಲ್ಲ, ಆಗೋದೂ ಇಲ್ಲ. ಪಕ್ಷ ನಿಷ್ಠೆ ಅಂತಕ್ಕಂಥದ್ದು ನಮ್ಮಲ್ಲಿ ಎಲ್ಲರ ಬಳಿ ಇಡೀ ರಾಜ್ಯದಾಗ ಬಿಜಾಪುರ ಜಿಲ್ಲೆಯಲ್ಲಿ, ಬಿಜಾಪುರ ನಗರದಲ್ಲಿ ಕೂಡ ಅದ. ಈಗ ಪ್ರಮುಖವಾಗಿ ಸರ್ ತನ್ ಸೆ ಜುದಾ ಅಂಥೇಳಿ ನಿಮ್ಮ ಪಕ್ಷದ ಶಾಸಕರಿಗೆ ಒಂದಿಷ್ಟು ವಿಡಿಯೋ ಮಾಡಿ ಕೆಲವೊಂದು ಪಟಪತ್ರದಿಂದ ಶಾಸಕರು ವಿಡಿಯೋ ಮಾಡಿ ಬಿಟ್ಟಿದ್ದಾರೆ. ಇದು ಸರಿನೋ ತಪ್ಪು? ಅದು ತಪ್ಪು ಅನ್ನೋದು ಎಲ್ಲೋ ಜಗಜ್ಜಾಗಿರ್ತದಲ್ಲ. ತಮ್ಮ ಅಭಿಪ್ರಾಯ ಅಲ್ಲ, ನಾನು ಅದನ್ನೇ ಹೇಳತ್ತೀನಿಲ್ಲ. ಯಾರೋ ಒಬ್ಬರು ಕಿಡಿಗೇಡಿಗಳು ಮಾಡಿರ್ತಾರೆ, ಅದಕ್ಕೆ ಅವ್ರು ಮುಂದೆ ಪೊಲೀಸ್ ಇಲಾಖೆ ಅದ, ಅವ್ರ ಮೇಲೆ ಅವ್ರು ಕ್ರಮ ತಗೋತಾರೆ. ಯಾರು ಅದಾರು ತಪ್ಪಿಸ್ತಾರೆ ಅವ್ರು ಕಂಡು ಹಿಡಿತಾರೆ. ಹಾಂ ಹಾಂ ಮತ್ತು ಅದ್ರ ಜೊತೆ ಮತ್ತೊಂದು ಏನು ಅದರ ವೈರಲ್ ಆಗೋದು ಒಂದೇ ಅದ. ವಕಫದ ವಿರುದ್ಧ ಹೋರಾಟಗಾರರಿಗೆ ಸಪೋರ್ಟ್ ಮಾಡ್ತೀರಿ, ಇಲ್ಲಿ ಇಫ್ತಾರ್ ಕೂಟದಲ್ಲಿ ಇದು ಮಾಡ್ತೀರಿ. ಯಾವುದೇ ನಿಮ್ದು ಇಬ್ಬದ್ದಿ ನೀತಿ ಏನಿದೆ ಅನ್ನೋದು ಕನ್ಫ್ಯೂಷನ್ ಇದೆ ಸರ್. ಅದು ವಿಡಿಯೋ ವೈರಲ್ ಆಗಿದೆ. ನೋಡಿ, ಅದನ್ನು ಯಾರು ಮಾಡ್ಯಾರ ಅನ್ನೋದು ನನಗೆ ಗೊತ್ತು. ಹೊಟ್ಟೆಯವ್ರದ್ದು ಅವು ಮಾಡಿದ ಗಿರಾಕಿ ಯಾವುದೋ ಕಾಂಗ್ರೆಸ್ ಗಿರಾಕಿ ಅದಾವ. ಏನು ಅದೇನು ನನಗೆ ಫರಕ್ ಬೀಳಂಗಿಲ್ಲ. ಇದು ಇಫ್ತಾರ್ ಕೂಟ ಅಂತಕ್ಕಂಥದ್ದು ನಮ್ಮಲ್ಲಿ ನಿಮ್ಗೆ ಗೊತ್ತಿರಲಿ, ಒಂದು ಬಾಬಾನಗರದಲ್ಲಿ ಪಾಣಿ ಸಾಬ್ ದರ್ಗಾ ಆಗ್ತದೆ. ಭಾಳ ಅದ ದರ್ಗಾದ ಇತಿಹಾಸ ಇರ್ತಕ್ಕಂಥದ್ದು. ಇಲ್ಲಿ ಹಮ್ಜಾ ಬಸನ್ ದರ್ಗಾ ಅದು. ಹಮ್ಜಾ ಬಸನ್ ದರ್ಗಾ ದರ್ಬಾರ್ ಹಾಸ್ಕೂಲ್ದ ಗ್ರೌಂಡ್ನಲ್ಲೇ ನಮ್ಮ ಮದುವೆ ಆಗ್ಯದ. ನನ್ನ ಮಗನ ಜವಳ ತೆಗಿಬೇಕಾದ್ರೆ ಅಲ್ಲಿ ನಾವು ಪಾಣಿ ಸಾಬ್ ದರ್ಗಾದಲ್ಲಿ ಜವಳ ತೆಗೆದೀವಿ. ನಾವು ಎಂದೂ ಜಾತಿ ರಾಜಕಾರಣ ಮಾಡಿಲ್ಲ. ನನ್ನ ಜೊತೆ ಇರ್ತಕ್ಕಂಥವ್ರು ಎಲ್ಲ ಮುಸಲ್ಮಾನ್ ಸಮಾಜದವ್ರು ಅದಾರ. ಇಫ್ತಾರ್ ಕೂಟದಾಗ ಹೋದ್ರೆ ಏನು ತಪ್ಪಾಯ್ತು? ಈಗ ನಾನು ಗುಡ್ಡಾಪುರದ ಆನಂದ್ ತಾಯಿದು ಒಂದು ಏನೋ ಇದು ಅರಿವೆ ಹಾಕ್ಕೊಂಡು ನನ್ನ ತಾಯಿ ಸ್ಮರಣೆ ಮಾಡ್ಕೊಂಡೀನಿ. ಅದನ್ನು ಹಾಕ್ತಾರತ್ತಂದ್ರೆ ಇವತ್ತಿಲ್ಲ ನಾಳೆ ಆನಂದ್ ತಾಯಿ ಯಾವ ಮಾಡ್ಯಾನ ಅದು ಬೀದಿ ಪಾಲ ಹಾದಿ ಪಾಲಾಗೆ ಹೋಗ್ತದದು. ಈಗ ಇಫ್ತಾರ್ ಕೂಟಕ್ಕೆ ಹೋಗೋದೇನು ತಪ್ಪ? ಇಫ್ತಾರ್ ಕೂಟನ ಹೋಗ್ತೀವಿ. ನಮ್ಮಲ್ಲಿ ರೋಜಾನು ಮಾಡ್ತಾರೆ. ಇವತ್ತು ನನ್ನ ಮನ್ಯಾಗ ನಮ್ಮ ಹಿರಿಯ ಅಣ್ಣನೂ ಮಾಡ್ತಾರೆ. ರಂಜಾನ್ದಾಗ ಪ್ರತಿ ತಿಂಗಳ ನೀವು ಮುಸಲ್ಮಾನರು ಯಾವ ರೀತಿ ನೀವು ಮಾಡ್ತೀರಿ ಅದೇ ರೀತಿ ನಮ್ಮ ಹಿರಿಯ ಅಣ್ಣನೂ ಕೂಡ ಅವ್ರು ಕುರಾನ್ ಓದ್ತಾರೆ. ನಮ್ಮ ಮನ್ಯಾಗ ನನ್ನ ಮಗಳು ಕೂಡ ರಂಜಾನ್ ರೋಜಾ ಮಾಡ್ತಾರೆ. ಏನು ತಪ್ಪಿದೆ ಅದು? ನೋಡಿ, ನಾನು ಚಂತನ ಮುಸಲ್ರಿಗೆ ಬೈದು ಸಂಜೀಮದ ಮುಸಲ್ ಮನೆ ಡಬ್ಬಿ ತಂದು ತಿನ್ನಂಗಿಲ್ಲ. ಇದೊಂದು ತಲೆಗೆ ಇಟ್ಕೊಡ್ರಿ. ಯಾವ ಬೇಯೋ ಗಿರೇಕಿ ಅದಾವ ಅವನು ತೊಡೆ ಅದಾವ, ಇವತ್ತಿಲ್ಲ ನಾಳೆ ಗೊತ್ತಾಗ್ತದೆ. ಅವು ತಲೆ ಮ್ಯಾಗ ಮಾಸ್ ಇರ್ಲಾರ್ದು ಮಾತಾಡಿರ್ತಾವ್ರಿ. ಯಾರು ಕಲಿಸಿರ್ತಾರ ಡಾಬಾದಾಗ ಊಟಕ್ಕೆ ರೊಕ್ಕಕ್ಕೆ ದಾರುಕ್ಕೆ ಯಾರು ರೊಕ್ಕ ಕೊಟ್ಟಿರ್ತಾವೆ ಮಾತಾಡಿರ್ತಾವೆ.
ಅವಕ್ಕೆ ಯಾಕೆ ಲಕ್ಷ ಕೊಡೋಕೆ ಅದು ಇವತ್ತಿಲ್ಲ ನಾಳೆ ಅದಕ್ಕೆ ಉತ್ತರ ಯಾರು ಕೊಡ್ಬೇಕಾಗಿದೆ ಅವ್ರು ಕೊಡ್ತಾರೆ, ನಾ ಯಾಕೆ ಕೊಡೋಕೆ ಹೋಗ್ಲಿ? ಹಿನ್ನೆಲೆ ಗಾಯಕರು ಇರ್ತಾರೆ. ಈಗ ಒಂದು ಇದೆ ಚಳ್ಳಂ ಬರಿಬೇಕಾದ್ರೆ ಅದ್ರ ಜೋಡಿ ಟಮಡಿನೇ ಇರ್ಬೇಕಾಗ್ತದೆ. ಎರಡು ಇದ್ದಾಗೆ ಅವು ಚಂದ ಕಾಣೋದು. ಅದು ಬರೀ ಚಳ್ಳಂ ಅದು ನೋಡಿ ಅದು ಮುಂದಿನ ದಿನಮಾನಗಳು. ಅದಕ್ಕೆ ಯಾಕೆ ತಲೆ ಕೆಡಿಸುತ್ತೆ? ಒಂದು ಕ್ವಶನ್ ರೀ, ವಕಾಫ್ ಕಾಯ್ದೆ ಏನು ಅದು ಹೇಳಿ. ವಕಾಫ್ ಕಾಯ್ದೆ ನೋಡ್ರಿ, ವಕಾಫ್ ಕಾಯ್ದೆ ಹೋರಾಟ ಮಾಡಿದ್ರು. ಇವತ್ತು ನಮ್ಮ ಹೊನವಾಡ ಗ್ರಾಮಸ್ಥರು ಇವತ್ತು ಮೊಟ್ಟ ಮೊದಲೇದಾಗಿ ತೇಜಸ್ವಿ ಸೂರ್ಯ ಅವರ ನಮ್ಮ ಪಕ್ಷದ ಸಂಸದರ ಬಳಿ ಹೋದಾಗ ಅವಾಗ ಅದು ಪೂರ ಬೆಳಕಿಗೆ ಬಂತು. ಇವತ್ತು ಅದನ್ನು ತಗೊಂಡು ಸನ್ಮಾನ್ಯ ನಮ್ಮ ಕೇಂದ್ರದ ಗೃಹ ಸಚಿವರು ಪಾರ್ಲಿಮೆಂಟ್ನಲ್ಲಿ ಅವು ಮಾತಾಡಬೇಕಾದ್ರೆ ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಹೊನವಾಡ ಗ್ರಾಮದ ಹೆಸರು ತೊಗೊಂಡ್ರು. ಅದನ್ನು ರಾಜ್ಯಸಭಾ ಮತ್ತು ಪಾರ್ಲಿಮೆಂಟ್ನಲ್ಲಿ ಏನಾಯ್ತು, ಮುಂದೆ ಅಂಕಿತನು ರಾಷ್ಟ್ರಪತಿಯವರು ಇದೂ ಆಯ್ತು. ಅದಕ್ಕೆ ನಾವು ಅವ್ರಿಗೆ ಹೋಗಿ ನಮ್ಮ ರೈತರು ಯಾರು ಹೋಗಿದ್ರು ಅವ್ರಿಗೆ ಕರೆದು ನಾವು ಸನ್ಮಾನ ಮಾಡಿ, ನಮ್ಮ ಪದ್ಧತಿ ಅದ, ನಾವು ಆ ಪದ್ಧತಿ ಪ್ರಕಾರ ಸನ್ಮಾನ ಮಾಡಿ ಬಂದಿದ್ದೀವಿ. ಏನು ನಡೆದಿಲ್ಲ, ಆಗಿಲ್ಲ ಅಂತಂದು ಸೃಷ್ಟಿ ಮಾಡಿದ್ರು. ನಾವು ಯಾರೂ ಸೃಷ್ಟಿ ಮಾಡಿಲ್ಲ ಅದನ್ನು ಸುಮ್ಮನೆ ರಾಜ್ಯ ದೇಶಾದ್ಯಂತ ಸರ್. ಕೇಂದ್ರ ಗೃಹ ಸಚಿವರು ಸಂಸತ್ತನ್ನು ಸುಳ್ಳು ಹೇಳಬೇಕು. ನೋಡಿ, ಭಾರತೀಯ ಜನತಾ ಪಕ್ಷದಲ್ಲಿರ್ತಕ್ಕಂಥ ಎಲ್ಲ ಪ್ರಮುಖ ನಾಯಕರು ಸುಳ್ಳಿನ ಸರ್ದಾರ್ ಯಾರೂ ಇಲ್ಲ. ಕಾಂಗ್ರೆಸ್ನಲ್ಲಿ ಸುಳ್ಳಿನ ಸರ್ದಾರ್ಗಳು ಅದ. 15,000 ಎಕರೆ ವಕಾಫ್ ಆಸ್ತಿ ರೈತರು ವಶಪಡಿಸ್ಕೊಂಡಿದ್ದಾರೆ ಅಂತ ಹೇಳಿ ಇಡೀ ಬಿಜಾಪುರ ಜಿಲ್ಲೆಯಲ್ಲೆಲ್ಲ ನಮ್ಮ ಹೊನವಾಡದಲ್ಲಿ 1200 ಎಕರೆ ಜಮೀನನ್ನು ಹೋಗ್ಯದ ಅಂಥೇಳಿ ಇವತ್ತು ಉತ್ತಾರೆಯಲ್ಲಿ ಬಂದಿರತಕ್ಕಂಥದ್ದು ಎಲ್ಲ ದಾಖಲೆ ಸಹಿತ ನೋಟಿಸ್ ಬಂದಾವು. ಆ ನೋಟಿಸ್ ನಾವೇ ತೋರಿಸ್ಬೇಕು. ನಾವು ಗೆಜೆಟ್ ಒಳಗೆ ಮೆನ್ಷನ್ ಮಾಡ್ಯಾರಲ್ಲ ಹೊನವಾಡ ಅಂತ ಹೇಳಿ. ಇಲ್ಲ, ಡಿಸಿ ಫೈನಲ್ ಅಲ್ಲ, ಸಚಿವರು ಬಿಡಿ, ರಾಜಕೀಯ ಇರ್ಬೋದು, ನಿಮ್ದು ಅವ್ರದ್ದು, ಆದ್ರೆ ಡಿಸಿನೇ ಹೇಳ್ತಾರಲ್ಲ. ನೋಡಿ, ಡಿ ಸಿ ಅವ್ರು ಹೇಳೋದು ಅದು ಕಣ್ ತಪ್ಪಿಂದ ಇದ್ರದ್ದು ಕೆಲವು ಒಂದೆರಡು ಡಾಕ್ಯುಮೆಂಟ್ಸ್ ಆಗಿತ್ತು, ಅದನ್ನ ಸರಿ ಮಾಡಿ ಅದನ್ನು ಸರಿಪಡಿಸ್ಕೊಟ್ಟು ಬಿಟ್ರೆ. ನೀವು 1200 ಎಕರೆ ಅಂತ ಸುಳ್ಳು ಹೇಳಿದ್ರಲ್ಲ ಸರ್, ನಾವು ಇಲ್ಲ ಸುಳ್ಳು ಹೇಳೋದು ಪ್ರಶ್ನೆನೇ ಬರೋಂಗಿಲ್ಲ. ಅವ್ರು ಏನು ಹೇಳಿದ್ರು, 1200 ಎಕರೆ ಹೊನವಾಡದಲ್ಲ ಮಾಲ್ ಬಗಾಯ್ತು ಬಿಜಾಪುರ ಅದ ಅಂತ ಹೇಳಿದ್ರು. ಅದನ್ನು ಘೋಷಣೆ ಮಾಡಿಕೊಟ್ರೆ ಮುಗಿದು ಹೋಯ್ತಲ್ಲ, ನಮ್ದೇನದ? ಇಲ್ಲ, ಮಾಡಿಲ್ಲ ಅವರು, ಮಾಡಿಲ್ಲ, ಇಲ್ಲ ಮಾಡಿಲ್ಲ. ಬೇಕೆ ಡಿ ಅಮಿತ್ ಶಾ ಅವ್ರ ತಿದ್ದುಪಡಿ ಆಗಿಂದ ಇನ್ನು ಮುಂದೆ ಆಕತ್ತೆ. ಹೋರಾಟದ ಕ್ರೆಡಿಟ್ ಬಸವನಗೌಡರು ಬಸವನಗೌಡರಿಗೆ ಹೋಗ್ತದೆ. ಬಸವನಗೌಡರು ವಕಫ್ಪುರದಲ್ಲಿ ಅವರು ಹೋರಾಟವನ್ನು ಮಾಡಿದ್ದಾರೆ. ಇಡೀ ನಮ್ಮ ರಾಜ್ಯದಾಗ ಎಲ್ಲ ನಾಯಕರು ಮಾಡ್ಯಾರ, ಬಸವನಗೌಡರು ಒಬ್ಬರೇ ಮಾಡಿಲ್ಲ. ಹಾಂ ನೋಡಿ, ಅವ್ರಿಗೆ ಏನು ತಪ್ಪೇನಿಲ್ಲ. ಅವರು ಮಾಡ್ಯಾರ, ವಕಾಫ್ ಬೋರ್ಡ್ ಸಲುವಾಗಿ ಅವ್ರು ಹೋರಾಟ ಮಾಡ್ಯಾರ, ಅದೇನು ತಪ್ಪಿಲ್ಲ. ಆದ್ರೆ ನಮ್ಮ ಭಾರತೀಯ ಜನತಾ ಪಾರ್ಟಿದವರು ಅದಕ್ಕೆಲ್ಲರೂ ಒಂದೇ ಕೈಲಿ ಚಪ್ಪಾಳೆ ಆಗೋದಿಲ್ಲ ಅಲ್ರಿ, ಎಲ್ಲಾ ಕೈಲಿ ಚಪ್ಪಾಳೆ. ನಾವು ಆ ಹೋರಾಟದಾಗ ನಾವು ಯಾರೂ ಭಾಗಿಯಾಗಿಲ್ಲ. ಭಾಗಿಯಾಗಿಲ್ಲ. ಇಡೀ ನನ್ನ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಿಂದ ಎಲ್ಲ ಜನ ಬಂದರು, ಎಲ್ಲ ಸಚಿವರು ಬಂದರು, ಕೇಂದ್ರ ಸಚಿವರು ಬಂದರು, ಯಾರು ಎಲ್ಲರೂ ಕೂಡಿ ಮಾಡಿದಾಗ ಇವತ್ತು ಹೆಣ್ಣು ಮಗಳು ಒಬ್ಬಕ್ಕೆ ಶೋಭಾ ಕರಂದ್ಲಾಜೆ ಕೂಡ ಇವತ್ತು ಅಗೋರಾತ್ರಿ ಕೂತರು, ಒಬ್ಬರೇ ಎಲ್ಲ. ಅದು ಬಿಡ್ರಿ, ಅದನ್ನ ಬಿಟ್ಬಿಡ್ರಿ, ಅದನ್ನ ಯಾಕೆ ಎದುರುದು? ಅದು ಸುಮ್ಮನೆ ಅದಕ್ಕೆ ನಮ್ಮ ಪಕ್ಷಕ್ಕೆ ಹೋಗ್ತದೆ, ಭಾರತೀಯ ಜನತಾ ಪಕ್ಷದ ನಾಯಕರಿಗೆ ಹೋಗ್ತದೆ, ಕೇಂದ್ರ ನಾಯಕರಿಗೆ ಹೋಗ್ತದೆ. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.